ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸರ್ವರಿಗೂ ಪ್ರಭುವಿನ ಸ್ವರ್ಗಾರೋಹಣ ಹಬ್ಬದ ಶುಭಾಶಯಗಳನ್ನು ನಾನು ಇಂದು ತಿಳಿಸುತ್ತೇನೆ. ನಿಮಗೆಲ್ಲರಿಗೂ ಸ್ವರ್ಗಾರೋಹಣ ಹಬ್ಬದ ಶುಭಾಶಯಗಳು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ, ನಾನು ಹೋಗಿ ನಿಮಗೆ ಸ್ಥಳವನ್ನ ಹಣಿಗೊಳಿಸುತ್ತೇನೆ ಎಂದು. ಪ್ರಭು ಯೇಸು ಕ್ರಿಸ್ತರು ಮರಣ ಯಾತನೆಯನ್ನು ಅನುಭವಿಸಿದ್ದು ನಮ್ಮ ರಕ್ಷಣೆಗಾಗಿ, ನಮ್ಮ ಮೇಲೆ ಇಟ್ಟ ಪ್ರೀತಿಗಾಗಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇಂದು ದೇವರು ಸ್ವರ್ಗಕ್ಕೆ ಆರೋಹಣರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳಲು ಮಾತ್ರ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗಲಿಲ್ಲ. ನಮಗಾಗಿ ನಾವು ಮುಂದೆ ಈ ಲೋಕವನ್ನ ಬಿಟ್ಟು ಸ್ವರ್ಗಕ್ಕೆ ನಾವು ಹೋದಾಗ ನಮಗೆ ಒಂದು ಮನೆ ಬೇಕು, ನಮಗೆ ಒಂದು ಆಶ್ಚರ್ಯ ಬೇಕಲ್ಲ, ಅದನ್ನ ಸಿದ್ಧಪಡಿಸಲು ದೇವರು ಎಂದು ಸ್ವರ್ಗಾರೋಹಣವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳಲು, ಅಲ್ಲಿ ಅಣಿಗೊಳಿಸಲು, ನಮಗಾಗಿ ಒಂದು ಸ್ಥಳವನ್ನ ಅಣಿಗೊಳಿಸಲು ಪ್ರಭು ಯೇಸು ಕ್ರಿಸ್ತರು ಇಂದು ಸ್ವರ್ಗಾರೋಹಣರಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ಈ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸುವಾಗ ನಾವು ಸಹ ಪ್ರಭು ಯೇಸುವಿನಂತೆ, ಯೇಸುವಿನೊಂದಿಗೆ ಜನನ, ಮರಣ, ಪುನರುತ್ಥಾನ ಹಾಗೂ ಸ್ವರ್ಗಸ್ಥರಾಗುವ ಭರವಸೆಯನ್ನ ನಾವು ಇಂದು ಆಚರಿಸುತ್ತೇವೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನಲ್ಲಿ ಭರವಸೆಯೇ ನಮಗೆ ಆಧ್ಯಾತ್ಮಿಕ ಬೆಳಕು. ಪ್ರಿಯರೇ, ನೋಡುತ್ತಿದ್ದಂತೆಯೇ ಪ್ರೇಷಿತರ ಮಧ್ಯೆ ಯೇಸು ಸ್ವರ್ಗಕ್ಕೆ ಆರೋಹಣವಾದ ಆ ದಿನವನ್ನ ಇಂದು ನಾವು ಸ್ಮರಿಸುತ್ತಿದ್ದೇವೆ. ಆ ಕ್ಷಣಗಳನ್ನು ನಾವು ಅನುಭವಿಸಬೇಕಾಗಿದೆ. ಇದನ್ನು ಕೇವಲ ಆಚರಣೆಗೆ ಮಾತ್ರ ಸೀಮಿತಗೊಳಿಸದೆ ಮುಂದೊಂದು ದಿನ ನಮ್ಮ ಪುನರುತ್ಥಾನಕ್ಕೆ ಸಿದ್ಧತೆಯಾಗಬೇಕು. ಈ ಸಿದ್ಧತೆಯ ಅಂಗವಾಗಿ ನಮ್ಮ ಇಡೀ ತನು, ಮನ, ಧನ, ನಮ್ಮ ಆತ್ಮ, ಶರೀರ, ಮನಸ್ಸು, ಪಂಚೇಂದ್ರಿಯಗಳನ್ನ ದೇವರಿಗೆ ಸಮರ್ಪಿಸಬೇಕು. ಪ್ರಿಯರೇ, ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಮರ್ಪಣೆಯ ಅರ್ಥಗರ್ಭಿತವಾಗಬೇಕಾದರೆ ನಾವು ಈ ಲೋಕದಲ್ಲಿ ದೇವರು ಮಾನವನನ್ನಾಗಿ ಸೃಷ್ಟಿಸಿ, ಮಾನವನು ಈ ಲೋಕದಲ್ಲಿ ಯಾವುದಕ್ಕಾಗಿ ಸೃಷ್ಟಿಸಿದರು, ಆತ್ಮ, ಶರೀರ, ಎಲ್ಲವನ್ನ, ಮನಸ್ಸನ್ನ, ಪಂಚೇಂದ್ರಿಯಗಳನ್ನ ಕೊಟ್ಟು ಯಾವುದಕ್ಕಾಗಿ ನಮಗೆ ಈ ಲೋಕದಲ್ಲಿ ನಮಗೆ ಬಿಟ್ಟಿದ್ದಾರೆ, ಯಾವುದಕ್ಕಾಗಿ ನಮಗೆ ಸ್ಥಳವನ್ನು ಅಣಿಗೊಳಿಸಲು ಸ್ವರ್ಗಕ್ಕೆ ಪ್ರಭು ಯೇಸು ಕ್ರಿಸ್ತರು ಆರೋಹಣವಾಗಿದ್ದಾರೆ ಎಂಬುದನ್ನು ಅರಿತುಕೊಂಡು ಜೀವಿಸುವುದೇ ನಮ್ಮ ಜೀವಿತವಾಗಿದೆ. ಆ ಜೀವನಕ್ಕಾಗಿ, ಆ ಜೀವನವನ್ನು ಅರಿತುಕೊಳ್ಳಲು ತಂದೆ ದೇವರಲ್ಲಿ ಎಂದು ನಾವು ಪ್ರಾರ್ಥಿಸೋಣ. ಯೇಸು ನಾಮದಲ್ಲಿ ಪ್ರಾರ್ಥಿಸುವಾಗ ಎಲ್ಲವೂ ಲಭಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ, ನನ್ನ ನಾಮದಲ್ಲಿ ನೀನು ಏನೇ ಕೇಳಿಕೊಂಡರೂ ಕೂಡ ನಾನು ಅದನ್ನು ದಯಪಾಲಿಸುತ್ತೇನೆ. ದಯಪಾಲಿಸುವ ದೇವರು ಪ್ರಭು ಯೇಸುವಾಗಿರುವಾಗ ಎಂದು ಪ್ರಭು ಯೇಸುವಲ್ಲಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಪ್ರಭು ಯೇಸುವೆ, ತಂದೆಯಾದ ದೇವರ ಆ ಆಶೀರ್ವಾದ, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ, ಪರಿಶುದ್ಧಾತ್ಮರ ವರದಾನಗಳು ಇಂದು ನಮಗೆ ಲಭಿಸುತ್ತವೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರರೇ, ಸ್ವರ್ಗಾರೋಹಣವಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನಮ್ಮ ಆತ್ಮ, ಶರೀರ, ಮನಸ್ಸು, ಪಂಚೇಂದ್ರಿಯಗಳನ್ನು ಇಂದು ನಾವು ಒಪ್ಪಿಸಿ ತಂದೆ ದೇವರಿಗೆ ಅಭಿಮುಖರಾಗಿ ಜೀವಿಸುವ ಕೃಪೆಯನ್ನು ದಯಪಾಲಿಸಲೆಂದು ಇಂದು ನಾವು ಪ್ರಾರ್ಥಿಸೋಣ. ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಲವ್ ಯು ಜೀಸಸ್. ಆಮೆನ್.